ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ಕ್ಕೆ ಎಲ್ಲ ತಂಡಗಳು ಕೂಡ ದೊಡ್ಡ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತೆಲುಗು ಟೈಟನ್ ತಂಡ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಬಿಗ್ ಅಪ್ಡೇಟ್ಸ್ಗಳನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾದರೆ ಆ ಅಪ್ಡೇಟ್ಸ್ಗಳು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ತೆಲುಗು ಟೈಟನ್ ತಂಡ ಮೊದಲನೇದಾಗಿ ಬದಲಾವಣೆ ಮಾಡಿದ್ದು ಕೋಚ್ ಅಂತ ಹೇಳ್ಬೋದು. ಅಸಿಸ್ಟೆಂಟ್ ಕೋಚ್ ಆಗಿ ರಾಹುಲ್ ಚೌಧರಿ ಅವರು ತೆಲುಗು ಟೈಟನ್ ತಂಡಕ್ಕೆ ಬರ್ತಾ ಇದ್ದಾರೆ. ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಾಹುಲ್ ಚೌಧರಿ ಅವರು ಅನೇಕ ವರ್ಷಗಳಿಂದ ತೆಲುಗು ಟೈಟನ್ ತಂಡದಲ್ಲಿ ಆಡ್ತಾ ಇದ್ದಾರೆ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಟೀಮಿಗೆ ಅದರ ಎಲ್ಲ ವೀಕ್ನೆಸ್ ಅವರಿಗೆ ಗೊತ್ತಿರುತ್ತೆ. ಇನ್ನು ಎರಡನೇ ಅಪ್ಡೇಟ್ ಬಂದುಬಿಟ್ಟು ಭರತ್ ಹುಡಾ ಮತ್ತು ವಿಜಯ್ ಮಲ್ಲಿಕ್ ಅವರನ್ನು ಬಿಟ್ಟು ನವೀನ್ ಎಕ್ಸ್ಪ್ರೆಸ್ ಮತ್ತು ಅರ್ಜುನ್ ದೇಸ್ವಾಲ್ ಅವರನ್ನು ತೆಗೆದುಕೊಳ್ಳುತ್ತಾರೆ ಅಂತ ಅಪ್ಡೇಟ್ಸ್ ಬಂದಿದೆ. ನೋಡೋಣ ಇವರು ಆ್ಯಕ್ಷನ್ನಲ್ಲಿ ಇವರನ್ನು ಖರೀದಿ ಮಾಡುತ್ತಾರಾ ಇಲ್ಲ ಅಂತ. ಇದು ಕೂಡ ಅವರು ತೆಗೆದುಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ದಾರೆ. ನೋಡೋಣ, ಅವರನ್ನು ತೆಗೆದುಕೊಂಡ್ರೆ ತೆಲುಗು ಟೈಟನ್ ತಂಡ ತುಂಬ ಬಲಿಷ್ಠವಾಗುತ್ತದೆ. ತೆಗೆದುಕೊಳ್ಳಲಿಲ್ಲ ಅಂದರೆ ಇವರೇ ಕಂಟಿನ್ಯೂ ಆಗ್ತಾರೆ. ಈಗ ಭರತ್ ಹುಡಾ ಅವರನ್ನು ತೆಗೆಯುವುದಕ್ಕೆ ಕಾರಣ, ಭರತ್ ಹುಡಾ ಅವರು ಕಳಪೆ ಪ್ರದರ್ಶನವನ್ನು ಹೋದ ವರ್ಷ ನೀಡಿದರು. ಆ ಕಾರಣಕ್ಕಾಗಿ ಅವರನ್ನು ತೆಗೆದು ಬೇರೆ ಒಬ್ಬ ಆಟಗಾರರನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.